ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಡದಿ ಟೌನ್ಶಿಪ್ ವಿರೋಧವಾಗಿ ಇವತ್ತು ಬೃಹತ್ ಪಾದಯಾತ್ರೆ ಕೈಗೊಂಡಿದ್ದಾರೆ. ಬೈರ್ಮಂಗಲದಲ್ಲಿ ಇವತ್ತು ನಟಿ ಜಾನ್ವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಹೋರಾಟ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಯಾವ ರೀತಿಯಿಂದ ಸೊಲ್ಯೂಷನ್ ನಮ್ಗೆ ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಗೊತ್ತಿಲ್ಲ. ಯಾಕಂದರೆ 518 ದಿವಸಗಳಿಂದ ನಾವು ಬಹಳ ನ್ಯಾಯಸಮ್ಮತವಾಗಿ ಹೋರಾಟ ನಡೀತಾ ಇದೆ. ಈ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಸೊಲ್ಯೂಷನ್ ಕೊಡ್ತಾ ಇಲ್ಲ. ಸೊಲ್ಯೂಷನ್ ಸಿಗೋದಕ್ಕೆ ರಾಜ್ಯ ಸರ್ಕಾರ ಬಿಡ್ತಾ ಇಲ್ಲ. ಯಾಕಂದರೆ ಭೂ ಕಬಳಿಕೆ ಮಾಡಿ ಕೋಟಿ ಕೋಟಿ ದುಡ್ಡನ್ನು ಮಾಡಿಕೊಳ್ಳುವಂತಹ ಹುನ್ನಾರ ರಾಜ್ಯ ಸರ್ಕಾರದ್ದು. ಹಾಗಾಗಿ ನ್ಯಾಯದ ವಿರುದ್ಧವಾಗಿ ರಾಜ್ಯ ಸರ್ಕಾರ ಏನು ನಡ್ಕೊಳ್ತಾ ಇದೆಯೋ, ಎಷ್ಟೇ ಹೋರಾಟಗಳನ್ನು ಮಾಡ್ತಾ ಇದ್ರು ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಅದು ತಟ್ತಾ ಇಲ್ಲ. ಆದರೆ ತಟ್ಟೋವರೆಗೂ ನಾವು ಬಿಡೋದಿಲ್ಲ. ಯಾಕಂದರೆ ರೈತರು ಕಂಗಾಲಾಗಿದ್ದಾರೆ. ದಿನಂಪ್ರತಿ ನೋಡಿ ಮಾಡೋ ಕೆಲಸಗಳನ್ನ ಬಿಟ್ಟು ಪ್ರತಿ ದಿವಸ ಹೋರಾಟ, ಪ್ರತಿಭಟನೆ, ಧರಣಿ. ಇಲ್ಲಿ ಬಂದು ನೋಡಬೇಕು. ನಾನು ಬಹಳಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ವಿನಃ ತಮ್ಮ ದಿನಚರಿ ಅದೆಲ್ಲವನ್ನ ಕೂಡ ಬಿಟ್ಟುಬಿಟ್ಟಿದ್ದಾರೆ. ಅವರ ಅಳಲು, ಅವರ ನೋವೇನಿದೆ ಅಂತ ಹೇಳಿ ಬಹಳ ಹತ್ತಿರದಿಂದ ಕಂಡಿದ್ದೀನಿ. ಅದಾಗಿಯೂ ಕೂಡ ರಾಜ್ಯ ಸರ್ಕಾರ ತನ್ನ ಕೆಟ್ಟ ಹಠನ ಬಿಡ್ತಾ ಇಲ್ಲ. ಇಲ್ಲಿಗೆ ಬಂದು ನೋಡಬೇಕು. ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಇವರ ಅಳಲೇನಿದೆ ಅಂತ ಹೇಳಿ ಮನೆ ಮನೆಗೆ ಭೇಟಿ ಕೊಡಬೇಕು. ಅದನ್ನು ಬಿಟ್ಟು ನೀಟ್ ಪ್ರತಿಭಟನೆಗೆ ಹೋಗ್ಬಿಟ್ಟಿದ್ರು ಡೆಲ್ಲಿಯಲ್ಲಿ. ಇಲ್ಲಿ ನಡೀತಾ ಇರೋ ಪ್ರತಿಭಟನೆ ಅವ್ರಿಗೆ ಕಾಣಿಸ್ತಾ ಇಲ್ವಾ? ಡಿ.ಕೆ. ಶಿವಕುಮಾರ್ ಅವ್ರಿಗಾಗಲಿ ಬಾಲಕೃಷ್ಣ ಅವ್ರಿಗಾಗಲಿ ಬಂದು ಕೇಳಿದಾರ ಕಷ್ಟನ? ಇಲ್ಲ. ರೈತರನ್ನ ಫೇಸ್ ಮಾಡುವಂಥ ತಾಕತ್ತಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಬಂದಿಲ್ಲ. ಅದಕ್ಕೋಸ್ಕರನೇ ಈ ರೈತರ ಹೋರಾಟ, ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಇವತ್ತು ಏನು ಹೋರಾಟ ಪಾದಯಾತ್ರೆಯ ಸ್ವರೂಪನ ಪಡ್ಕೊಂಡಿದೆ. ನೀವು ಹೇಳ್ತಾ ಇದ್ರಿ, ಮುಖ್ಯಮಂತ್ರಿ ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಈ ಭಾಗದಲ್ಲಿ ಗೆದ್ದಂಥ ಶಾಸಕರು ಕೂಡ ನಂಗೆ ಸಚಿವ ಸ್ಥಾನ ಸಿಗಲಿಲ್ಲ, ಸಚಿವ ಸ್ಥಾನ ಸಿಗಬೇಕು, ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿ ಬ್ಯುಸಿ ಆದರೆ, ಒಂದು ಕಡೆ ಸಚಿವ ಸ್ಥಾನ ನನಗೆ ಸಿಗಬೇಕು, ನನಗೆ ಬೇಕು ಅನ್ನೋಂಥದ್ದು ಅವರು ವಾದ ಆಗಿದೆ. ಬಟ್ ಈ ಜನರ ಪ್ರಾಬ್ಲಮ್ ಯಾರು ಬೇಕಾಗಿಲ್ಲ. ಅವ್ರವ್ರ ಸ್ಥಾನನ ಅವ್ರವ್ರು ಭದ್ರ ಮಾಡ್ಕೊಳ್ತಿದ್ದಾರೆ ಹೊರತಾಗಿ ರೈತರ ಕಷ್ಟ ಬೇಕಾಗಿಲ್ಲ. ರೈತರು ಏನು ಬೇಕಾದ್ರೂ ಸತ್ತೋಗ್ಲಿ, ನಮಗೆ ಬೇಡವಂತ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿದೆ ಅಂತಂದ್ರೆ ನೀವೇ ಗಮನಿಸಿರ್ಬೋದು. ದಿನ ಬೆಳಗ್ಗೆ ಆದರೆ ಡಿ.ಕೆ. ಶಿವಕುಮಾರ್ ಅವರ ಪರ ಹೇಳಿಕೆಗಳನ್ನ ಕೊಡೋದು, ಅವರ ಗುಣಗಾನ ಮಾಡೋದು, ನಮ್ಮ ಪಕ್ಷ ಕುಮಾರಣ್ಣನ ವಿರುದ್ಧವಾಗಿ ಸ್ಟೇಟ್ಮೆಂಟನ್ನು ಕೊಡೋದು. ಒಟ್ಟಿನಲ್ಲಿ ಬಿಡದಿ ರೈತರ ಸಮಾಧಿಯನ್ನು ಕಟ್ಟೋದಕ್ಕೆ ಏನೇನು ಹೇಳಿಕೆಗಳನ್ನ ಕೊಡಬೇಕು ಆ ಹೇಳಿಕೆಗಳನ್ನ ಕೊಟ್ಟರು ಬಾಲಕೃಷ್ಣ ಅವರು. ಯಾಕೆ? ಸಚಿವರಾಗೋದಕ್ಕೆ. ಅಷ್ಟೆಲ್ಲ ಒಂದು ಹೇಳಿಕೆಗಳನ್ನ ಕೊಟ್ಟು ಕೊನೆಗೆ ತಾವೇನು ಅನ್ಕೊಂಡಿದ್ರು ಅದನ್ನ ಹಾಗೆ ಬಿಟ್ರು. ಬಟ್ ಅಧಿಕಾರ ಅನ್ನೋದು ಯಾವುದು ಕೂಡ ಶಾಶ್ವತ ಅಲ್ಲ. ನಾವೇನು ಒಳ್ಳೆ ಕೆಲಸಗಳನ್ನ ಮಾಡಿರ್ತೀವೋ ಅದೇ ಶಾಶ್ವತ. ಈ 1.5 ವರ್ಷ ಸಚಿವರಾಗೋದಕ್ಕೆ ದಿನ ಬೆಳಗಾದ್ರೆ ಸಾಕು ಡಿ.ಕೆ. ಶಿವಕುಮಾರ್ ಅವರ ಗುಣಗಾನನ ಮಾಡ್ತಾ ರೈತರ ವಿರುದ್ಧವಾಗಿ, ರೈತರ ಸಮಾಧಿ ಕಟ್ಟೋದಕ್ಕೆ ಏನೇನು ಮಾಡಬೇಕು ಆ ಸ್ಟೇಟ್ಮೆಂಟ್ಗಳನ್ನ ನಮ್ಮ ನಡೆನುಡಿಯಲ್ಲಿ ತೋರಿಸ್ಕೊತಾ ಬಂದರು. ಕೊನೆಗೆ ಅವ್ರು ಏನಾಗಬೇಕು ಅದರಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಆದರೆ ಇದ್ಯಾವುದು ಕೂಡ ಶಾಶ್ವತ ಅಲ್ಲ, ಇದು ಟೆಂಪರರಿ ಅಷ್ಟೇ. ನಮ್ಮ ಹೋರಾಟ ಏನಿದೆ, ರೈತರ ಪರವಾದಂಥ ನ್ಯಾಯಯುತವಾದಂಥ ಹೋರಾಟ, ಅದಕ್ಕೇನು ಜಯ ಸಿಗುತ್ತೆ ಅದು ಮಾತ್ರ ಶಾಶ್ವತ. ಈಗೇನೋ ಅವ್ರು ಗೆದ್ದಿರ್ಬೋದು, ಆದರೆ ಅದು ಕ್ಷಣಿಕ. ಇದೇ ಬಾಲಕೃಷ್ಣ ಅವರು, ನಾನು ಯಾರಿಂದ ಗೆದ್ದಿದ್ದೀನಿ ಯಾಕಂದರೆ ಬಿಡದಿ ಮಾಗಡಿಗೆ ಸೇರುತ್ತೆ. ಇವ್ರ ಹತ್ರ ಓಟ್ ಕೇಳಕ್ಕೆ ಬರುವಾಗ ಮನೆ ಮನೆಗೆ ಬಂದು ತನ್ನ ಹೆಂಡತಿಯ ತಾಳಿಯನ್ನ ತೋರಿಸಿದ್ರು. ಇದನ್ನ ನೋಡಿ ಓಟ್ ಹಾಕಿ ಅಂತ ಕೈ ಮುಗಿದು ಬೇಡ್ಕೊಂಡಿದ್ರು. ಪಾಪ ಅವ್ರನ್ನ ಅವತ್ತಿನ ನಂಬಿ ಬಿಡದಿ ರೈತರು ಅವರಿಗೆ ಓಟನ್ನ ಕೂಡ ಹಾಕಿದ್ರು. ಅದಾದ್ಮೇಲೆ ಸಚಿವರಾಗಿ ಕೂಡ ಇದ್ದಾರೆ. ಅದೆಲ್ಲ ಈ ರೈತರ ಭಿಕ್ಷೆ ಅಷ್ಟೇ. ಅದೇನಾದರೂ ಆ ಮನುಷ್ಯನಿಗೆ ಗೊತ್ತಿದ್ರೆ ಖಂಡಿತ ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಬೇಕಾಗಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಬರೀ ಅಧಿಕಾರ ಅನುಭವಿಸೋದ್ರ ಕಡೆಗೇನೆ ಅವರ ಗಮನ ಇದೆ. ಆದರೆ ಅದೆಲ್ಲದಕ್ಕೂ ಕೂಡ ಕಾಲ ಉತ್ತರ ಕೊಡುತ್ತೆ, ತಕ್ಕ ಶಾಸ್ತಿ ಆಗುತ್ತೆ. ಅಂದರೆ ಇಲ್ಲಿರುವಂಥ ಹೋರಾಟ ರೈತರು ಹಗಲು ರಾತ್ರಿ ಅಂತ ಸಾಯ್ತಾ ಇದ್ದಾರೆ ಅವರು ಭೂಮಿಗೋಸ್ಕರ. ಇವರು ಶಾಸಕರಾಗಿ ಆಯ್ಕೆ ಆದಮೇಲೆ 3 ವರ್ಷ ಆಗ್ತಾ ಬಂತು. ಒಂದು ಬಾರಿನೂ ಈ ಬಾರಿ ನೋಡೇ ಇಲ್ಲ ರೈತರ ಕಷ್ಟ ಅಂತ ಏನಂತ ಗೊತ್ತಿಲ್ಲ. ಇಂಥವ್ರನ್ನ ಆಯ್ಕೆ ಮಾಡಿದಂಥ ಜನರ ಪರಿಸ್ಥಿತಿ ಏನಾಗಬೇಡ ಅಂತ. ನಿಜ, ಅದು ನಮ್ಮ ಹಣೆ ಬರಹ ನೋಡಿ. ನಾವು ಓಟ್ ಹಾಕಿ ಗೆಲ್ಸಿ ಕೊನೆಗೆ ನಮಗೆ ಅವರು ಸಮಾಧಿ ಕಟ್ಟಕ್ಕೆ ಹೊರಡ್ತಾರೆ ಅಂತಂದ್ರೆ ಅದನ್ನೇನಂತ ಹೇಳಬೇಕು? ಅವ್ರ ಜಮೀನಲ್ಲಿ ಅವ್ರು ಬೆಳೆದು ಅವರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋ ಕೆಲಸನ ಬಿಟ್ಟು ಇಲ್ಲಿ ಹೋರಾಟ ಮಾಡಬೇಕು ಅಂತಂದ್ರೆ ಎಂತ ಹಣೆ ಬರಹ ನೋಡಿ ನಮ್ದು, ನಮ್ಮ ರೈತರದ್ದು.
ಸೊ ಆದರೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಈ ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ ರೈತರ ರಕ್ತ ಹರಿಸೋದಕ್ಕೇನೇ ಅದು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಕ್ಷಣಿಕ. ನಮ್ಮ ನ್ಯಾಯಸಮ್ಮತವಾದಂಥ ಹೋರಾಟಕ್ಕೆ ಜಯ ಸಿಗುತ್ತೆ. ಅವ್ರು ಎಷ್ಟೇ ಬಲಿಷ್ಠರಿರ್ಬೋದು, ರೈತರನ್ನ ಎದುರಾಕೊಂಡು ಯಾವುದೇ ಪಕ್ಷಕ್ಕೂ ಕೂಡ ಉಳಿಗಾಲ ಇಲ್ಲ. ಅದು ಹಿಂದಿನ ಅನೇಕ ರಾಜ್ಯ ಸರ್ಕಾರಗಳಲ್ಲೂ ಕೂಡ ನಾವು ಉದಾಹರಣೆ ಕೊಡ್ಬೋದು. ನಮ್ಮ ದೇಶದ ಪಶ್ಚಿಮ ಬಂಗಾಳ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ರೈತರನ್ನ ಎದುರಾಕೊಂಡು ಯಾವ ರೀತಿಯಾಗಿ ಧೂಳಿಪಟ ಆಯ್ತು ಅನ್ನೋದನ್ನ ನಾನಿಲ್ಲಿ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಏನಾದ್ರೂ ಪರವಾಗಿಲ್ಲ, ನಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಇವತ್ತಿಂದ ಅವರು ನೋಡ್ತಾ ಇದ್ದಾರೆ ಯಾಕೆ ಇಷ್ಟು ಕೆಟ್ಟ ಹಠನೋ ಗೊತ್ತಿಲ್ಲ. ಕೆಟ್ಟ ಹಠ ಮಾಡೋರ್ಗೆ ಕಾಲನೇ ಉತ್ತರ ಕೊಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಇವಾಗ ನಾವು ಪ್ರತಿಯೊಂದು ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರೆ ಕಣ್ಣಾಯಿಸಿದ್ರು ಹಚ್ಚ ಹಸಿರೇ ಕಾಣುವಂಥದ್ದು. ಒಂದು ಕಡೆ ಹೇಳ್ತಾರೆ ಬರಡು ಭೂಮಿ, ಅವ್ರು ಯಾರೋ ರೈತರೇ ಅಲ್ಲ, ಹೋರಾಟಗಾರರೇ ಅಲ್ಲ, ಎಲ್ಲ ರೌಡಿಗಳು ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋಂಥ ಕೆಲವೊಂದು ಆಪಾದನೆ ಮಾಡ್ತಾಳೆ, ಆಪಾದನೆ ಮಾಡ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ? ಅವ್ರು ನೋಡಿಲ್ವಾ ಇಲ್ವೋ, ಬಿಡದಿ ನೋಡಿಲ್ವ ಅವರು ಇಲ್ಲಿ ಎಷ್ಟು ಹಚ್ಚ ಹಸಿರಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ವ ಅವರಿಗೆ? ನೋಡಿ, ಬಾಲಕೃಷ್ಣಪ್ಪನ ಕರೆದು ಈ ಸ್ಥಳೀಯ ಶಾಸಕ ನಾವು ಸ್ಥಳೀಯರೇ ಎಲ್ಲ ತಕರಾರು ಅರ್ಜಿ ಕೊಟ್ಟು ಆಮೇಲೆ ಮಾಗಡಿ ಶಾಸಕರು DK ಶಿವಕುಮಾರ್ ಬಂದರು. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ನಾನು ಆಗಲೇ ಸಾವಿರಾರು ಕೋಟಿ ಸಾಲ ತಗೊಂಡಿದ್ದೀನಿ, ನಿಮ್ಮ ಕೈ ಘೋಷಣೆ ಕೂಕೋಬೋದು ಅಷ್ಟೇ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ನಾವು ಸಾಲ ತಗೊಂಡಿದ್ದೀನಿ. 75% ಒಪ್ಕೊಂಬಿಟ್ಟವ್ರು ಜನ. ಅಲ್ಲಿ ಬಿರೋ 25%, ಬಿರೋ 10% ತಕರಾರು ಬೇಕು ಅಂತ ಓದೋರಿಲ್ಲ. ಎಲ್ಲ ನಮ್ಮ ಮೇಲೆ ಎತ್ಕಟ್ಟೋದು. ಅವ್ನು ಕರ್ಕೊಬಾ, 5 ಕೋಟಿ ಕಮಿಷನ್ ಕೊಡ್ತೀನಿ ನಿನಗೆ, ಹಾಂ ನಮ್ಮ ಮೇಲೆ ತಂದಿಕ್ಕೋದು. ಆಮೇಲೆ ಈ ಗೋಮಾಳ 2600 ಎಕರೆ ಗೋಮಾಳ ಇತ್ತು, ಬೇರೆ 400 ಎಕರೆಗೆ ತಂದು ನಿಲ್ಸವ್ರೆ. ಯಾರ್ಯಾರ ಹೆಸರು ಮಾಡ್ಕೊಂಡವ್ರು ಎಲ್ಲ ನುಂಗ್ಕೊಂಡ್ರು. ನಮ್ಮ ಶಾಸಕ ಒಂದ್ ದಿವಸನೂ ಬರಲ್ಲ ಅವನು, ಎಲ್ಲ ಚಡ್ಡಿಲಿ ಹುಚ್ಚಕೊಂಡಾಗ ಅವನಿಗೆ. ಮೇಡಮ್, ಇಲ್ಲಿ ಕಣ್ಣಿರ್ದಿದ್ದು ಕೂಡ ನೋಡಿದ್ರೆ ಹೇಳ್ತಾನೆ ಇದು ಹಚ್ಚ ಹಸಿರು ಜಾಗ ಅಂತ. ಬಟ್ ಅವ್ರಿಗೆ ಕಣ್ಣಿಲ್ವಾ ಏನು ಅಂತ? ಹೌದು, ಕಣ್ಣಿದ್ದವ್ರು ಯಾರು ಆ ಮಾತನ್ನು ಹೇಳಲ್ಲ. ಮೋಸ್ಟ್ಲಿ ಅವರಿಗೆ ಹತ್ತಕ್ಕಾಗಲ್ಲ ಅನ್ಸುತ್ತೆ. ಆ ಟ್ಯಾಂಕ್ ಮೇಲೆ ಕರ್ಕೊಂಡು ಹೋಗ್ತೀನಿ, ಮುಖ್ಯಮಂತ್ರಿಗಳು ಬಂದರೂ ಕೂಡ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಲ್ಲಿಸಿ ಕೇಳ್ತೀನಿ ಎಲ್ಲಿ ಬರಡ ಕಾಣಿಸ್ತಾ ಇದೆ ಅಂತ. ಆದರೆ ಆ ಕೆಲಸ ಮಾಡೋದಕ್ಕೆ ರೆಡಿ ಇಲ್ವಲ್ಲ ಯಾರು. ಇಲ್ಲಿ ಸ್ಥಳಕ್ಕೆ ಬಂದು ವಾಸ್ತವ ಪರಿಸ್ಥಿತಿ ಏನಿದೆ, ರೈತರ ಜೀವನ ಏನಿದೆ, ಅದನ್ನ ಯಾರು ನೋಡೋದಕ್ಕೆ ರೆಡಿ ಇಲ್ಲ. ಓಟ್ ಕೇಳೋದಕ್ಕೆ ಮಾತ್ರ ಬಂದಿದ್ರು. ಹಾಗಾಗಿ ಎಲ್ಲವೂ ಕೂಡ ಗೊತ್ತಿದೆ, ಗೊತ್ತಿದ್ದು ಕೂಡ ದುಡ್ಡು ಹೊಡೆಯೋ ಒಂದು ಹುನ್ನಾರ ಇರೋದ್ರಿಂದ ಅವ್ರು ಹಂಗೆ ಕಾಣಿಸ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ ಅಷ್ಟೇ. ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರ ಸ್ಟಾರ್ಟ್ ಮಾಡಿದ್ದು ನಮ್ಮ HD ಕುಮಾರಸ್ವಾಮಿ ಅವರು. ಆ ನಂತರ ರೈತರ ಕಷ್ಟ ಅರಿವಾಗಿ ಅಲ್ಲಿಗೆ ಕೈ ಬಿಟ್ಟಿದ್ರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಕಷ್ಟ ಅರಿವು ಆಗ್ತಾ ಇಲ್ವಾ ಇವಾಗ? ನೋಡಿ, ಇವರೇ ಹೇಳ್ತಾ ಇದ್ದಾರೆ, ಕರ್ಸಿ ಮಾತಾಡಿ ಇಲ್ಲಿ ರಾಗಿ ಮಾತ್ರ ಬೆಳೆಯೋಕೆ ಆಗ್ತಾ ಇರೋದು. ಆ ಸಂದರ್ಭದಲ್ಲಿ ಇಷ್ಟು ಹಸರಾಗಿ ಕಂಗೊಳಿಸ್ತಾ ಇರಲಿಲ್ಲ. 2006 ಅಂದರೆ 20 ವರ್ಷದ ಹಿಂದೆ ರಾಗಿ ಬೆಳೆ ಬೆಳೀತಾ ಇದ್ರು ಹೊರತು ಈ ರೀತಿಯಾಗಿ ಪಶುಸಂಗೋಪನೆ, ಕುರಿ, ಕೋಳಿ, ಮೇಕೆ, ಕಬ್ಬು ಎಲ್ಲವನ್ನು ಬೆಳೀತಾ ಇದ್ರೆ ಹಚ್ಚ ಹಸಿರಾಗಿದೆ. ಮಲೆನಾಡು ಭಾಗಕ್ಕಿಂತ ತುಂಬ ಚೆನ್ನಾಗಿದೆ ಬಿಡದಿ. ಸೊ ಆಗ ಬರಡಾಗಿದ್ರು ಪರವಾಗಿಲ್ಲ, ಒಂದಷ್ಟು ರೈತರು ಬಂದು ಅವ್ರನ್ನ ಮನವಿ ಮಾಡ್ಕೊಂಡಾಗ ಇಲ್ಲ, ರೈತರ ಕಷ್ಟ ಕೊಟ್ಟು ನಾನೇನು ಅಧಿಕಾರ ಅನುಭವಿಸೋದಂಥದ್ದು ಏನಿಲ್ಲ ಅಂತ ಹೇಳಿ ನಮ್ಮ ಹೆಂಗರಳು ಅಂತಾನೆ ಕರಿತೀವಿ ಕುಮಾರಣ್ಣ ಅವರು ಅವತ್ತು ಕೈ ಬಿಟ್ಟಿದ್ರು. ಈ ಸರ್ಕಾರಕ್ಕೆ ಏನಿದೆ, ಫಂಡ್ ಕಲೆಕ್ಟ್ ಮಾಡಬೇಕು, ಹೈಕಮಾಂಡಿಗೆ ಕೊಡಬೇಕು, ಮುಂದಿನ ಎಲೆಕ್ಷನ್ಗಳಿಗೆ ರೆಡಿ ಆಗಬೇಕು. ಹಾಗಾಗಿ ಬಿಡದಿ ಭಾಗದ ರೈತರ ರಕ್ತ ಹರಿಸಿದ್ರು ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕು ಅನ್ನೋ ಧೋರಣೆ ರಾಜ್ಯ ಸರ್ಕಾರದ್ದು. ಹಾಗಾಗಿ ಈ ಹೋರಾಟದ ಮೂಲಕ ನಾವು ಅವ್ರಿಗೆ ಬಿಸಿ ಮುಟ್ಟಿಸ್ತೀವಿ. ರೈತರ ಒಂದಡಿ ಜಾಗನೂ ಕೂಡ ನೀವು ಅವರ ಪರ್ಮಿಷನ್ ಇಲ್ಲದೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ಈ ಹೋರಾಟದ ಮೂಲಕ ಅವ್ರಿಗೆ ಬಿಸಿ ಮುಟ್ಟಿಸ್ತೀವಿ. ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟು ಹೇಳ್ತಾರೆ ಬಲವಂತದಿಂದ ಏನು ಕಿತ್ಕೊಳ್ಳಲ್ಲ, ಕೊಡೋರು ಕೊಡ್ಲಿ, 1-3 ತಿಂಗಳು ಕಾಲಾವಕಾಶ ಮಾಡ್ಕೊಡ್ತೀವಿ, ಪ್ರತಿಭಟನೆಯನ್ನ ಕೈ ಬಿಡಿ ಅಂತ. ಅದರಲ್ಲೇ ಹುನ್ನಾರ. ಈಗ ಅಣ್ಣ ಹೇಳ್ತಾ ಇದ್ರು, ಹೆದರಿಸೋದು, ಬೆದರಿಸೋದು, ಅಣ್ಣ ತಮ್ಮದಿರಲ್ಲೇ ತಂದಿಡೋದು, ಮತ್ತೆ ಆಮಿಷಗಳನ್ನ ಒಡ್ಡೋದು, ನಿನಗೆ ದುಡ್ಡು ಕೊಡ್ತೀನಿ ಅವ್ರನ್ನ ಒಪ್ಸೋ, ಈ ಥರದ ಒಂದು ರೀತಿ ರೌಡಿಸಮ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೆದರಿಸಿ ಬೆದರಿಸಾದ್ರೂ ಪರವಾಗಿಲ್ಲ, ಒಂದಷ್ಟು ಸಮಯ ತಗೊಂಡು ಅವ್ರ ಹತ್ರ ಜಮೀನನ್ನ ಕಬಳಿಸ್ಬಿಡೋಣ ಅನ್ನೋ ಒಂದು ಹುನ್ನಾರ ಅದರಲ್ಲಿ ಅಡಗಿದೆ. ಈ ರೀತಿ ಎಲ್ಲ ಮಾಡೋದ್ರಿಂದ ಕಾಂಗ್ರೆಸ್ ಸರ್ಕಾರ ಅವನತಿಗೆ ಬುನಾದಿ ಹಾಕ್ತಿದೆ ಅಂತಾನೆ ಗೊತ್ತಾಗುತ್ತೆ. ಅವ್ರ ಹಳ್ಳನ ಅವರೇ ತೋಡ್ಕೊಂತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಒಂದು ಸ್ಪಷ್ಟ ನಿದರ್ಶನವಾಗಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಿನ್ನ ಹಳ್ಳ ನೀನೇ ತೋಡ್ಕೋತಾ ಇದ್ದೀರಾ ನೀವಿಲ್ಲಿ ಈ ಮೂಲಕ. ಸೊ ಇವರು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈ 1.5 ವರ್ಷ ಎಷ್ಟಾಗುತ್ತೋ ನುಂಗಿ ನೀರು ಕುಡಿದು ಬಿಡೋಣ ಅನ್ನೋ ಒಂದು
ಧೋರಣೆ ರಾಜ್ಯ ಸರ್ಕಾರದ ತೋಡ್ಕೊಳ್ಳಿ ಬಿಡಿ. ಅವ್ರದ್ದು ಹಳ್ಳದಲ್ಲಿ ತೋಡ್ಕೊಂಡು ಸಮಾಧಿ ಆಗ್ಬೇಕು ಅಂತ ಅವ್ರು ಬಯಸಿದ್ರೆ ಸಮಾಧಿ ಆಗ್ಲಿ ಬಿಡಿ. ಇಲ್ಲಿರುವಂತ ಹೋರಾಟಗಾರರ ನಿಲುವು ಏನಂದ್ರೆ ಪ್ರಾಣವು ಬಿಟ್ಟೆ ಹೊರತಾಗಿ ನಾವು ಭೂಮಿ ಬಿಡಲ್ಲ ಅನ್ನುವಂಥದ್ದು ಒಂದು ನಿಲುವು ಇದೆ. ದಿಟ್ಟವಾಗಿದ್ದಾರೆ ಅವರು. ಬಟ್ ಇನ್ನೂ ಇದು ಯಾವ ರೀತಿ ಹೋಗ್ಬಹುದು ಅಂತ ಈ ಹೋರಾಟ? ನೀವು ಅಲ್ಲಿ ಸರ್ವೆಗೆ ಅಂತ ಮಂಡ್ಲಳ್ಳಿಗೆ ಬಂದ್ರು, ನಮ್ಮ ಹೆಣ್ಮಕ್ಳೇ ಸರಿಯಾಗಿ ಉತ್ತರವನ್ನ ಕೊಟ್ಟು ಕಳಿಸಿದ್ರು. ಹಾಗಾಗಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ನಾನು ಅದನ್ನ ಪರ ಇದೀನಿ ಅಂತ ಅಲ್ಲ. ಬಟ್ ಏನ್ ಮಾಡ್ತಾರ ಅವರು? ಪಾಪ ಹಗಲು ರಾತ್ರಿ ಹೋರಾಟ ಮಾಡಿದ್ರು ಕೂಡ ಹಿಂದಿನಿಂದ ಹೋಗಿ ಸರ್ವೆ ಮಾಡ್ಬಿಟ್ಟು ಭೂ ಕಬಳಿಕೆ ಮಾಡಕ್ ಬರ್ತಾರೆ ಅಂದಾಗ ಅವ್ರ ಕಾನೂನನ್ನ ಕೈ ತೆಗೆದುಕೊಂಡ್ರು. ಯಾಕಂದ್ರೆ ಅವ್ರಿಗೆ ಅದನ್ನ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಅವ್ರ ಪರವಾಗಿ ಇರ್ಬೇಕಾದಂಥ ರಾಜ್ಯ ಸರ್ಕಾರನೇ ಕೈ ಬಿಟ್ಬಿಟ್ರೆ ಅವರ ಒಂದು ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ ಅವತ್ತು ಅವ್ರ ಕಾನೂನಿನ ಕೈ ತೆಗೆದುಕೊಂಡಿರ್ಬೋದು. ಬಟ್ ಬೇರೆ ಏನು ಆಪ್ಷನ್ ಇದೆ? ಅವ್ರ ಬದುಕನ್ನ ಬರಡು ಮಾಡ್ಕೊಳ್ಬೇಕಾ, ಬೀದಿಗೆ ಬೀಳ್ಬೇಕಾ ಹೇಳಿ? ಹಾಗಾಗಿ ಅವತ್ತೇ ಬಿಸಿ ಮುಟ್ಸಿದ್ದಾರೆ. ಒಂದು ವೇಳೆ ಅದನ್ನ ಮುಟ್ಟಕ್ಕೆ ಬಂದ್ರೆ ಮುಂದಿನ ದಿವಸಗಳಲ್ಲಿ ಇನ್ನ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಅವತ್ತಿನ ದಿವಸ ಒಂದು ಸ್ಯಾಂಪಲ್ ಆಗಿ ಅದನ್ನ ನಾವು ತಗೋಬಹುದು. ಸರ್ವೆ ಮಾಡೋ ಅಧಿಕಾರಿ ಮೇಲೆ ಒಂದಿಷ್ಟು ರೈತರ ಹಲ್ಲೆ ಮಾಡಿರುವಂಥ ವಿಚಾರ ಓಕೆ. ಆ ಸಂದರ್ಭದಲ್ಲಿ ಆ ರೈತರಿಗೆ ಹೆಚ್ಚು ಕಮ್ಮಿ ಆಯಿತು ಅಥವಾ ಅಧಿಕಾರಿಗಳಿಗೆ ಹೆಚ್ಚು ಕಮ್ಮಿ ಆಯಿತು, ಅದಕ್ಕೆ ಯಾರು ಹೊಣೆ? ಅದಕ್ಕೆ ಏನಾದರೂ ಇವ್ರೇನು ಜವಾಬ್ದಾರಿ ತಗೊಂಡಿದ್ದೀರಾ? ಏನು ಮಾಡಕ್ ಕೊಟ್ಟಿದ್ದಾರೆ ಯಾರು? ರಾಜ್ಯ ಸರ್ಕಾರನ? ಹೌದು, ಅದನ್ನೇ ಹೇಳ್ತಾ ಇರೋದು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನಾದ್ರೂ ಆಗ್ಬೋದು, ರೈತರಿಗೆ ಏನಾದ್ರೂ ಆಗ್ಬೋದು. ಇದೆಲ್ಲ ನೋಡ್ಕೊಂಡು ಕೈ ಕಟ್ಟಿ ಕುಳಿತಿದೆಯಲ್ಲ ರಾಜ್ಯ ಸರ್ಕಾರ, ಅದರ ಧೋರಣೆಗೆ ನನ್ನ ಅಧಿಕಾರ. ಇಷ್ಟೆಲ್ಲ ಆಗ್ತಾ ಇದೆ. ಯಾರಾದ್ರೂ ಒಬ್ರು ಬಂದಿದಾರ, ನಿಮ್ ಕಷ್ಟ ಏನು ಸುಖ ಏನು ಅಂತ ಕೇಳಿದಾರ? ಇಲ್ಲ. AC ರೂಮಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗೆದ್ದೋಗಿರುವಂತಹ ಮಹಾನುಭಾವ ಶಾಸಕ ಬಾಲಕೃಷ್ಣ ಅವರು ಕೂಡ ಒಂದ್ಸಲ ಬಂದು ಇವ್ರುಗಳನ್ನ ಭೇಟಿ ಆಗಿಲ್ಲ. ನಾಳೆ ದಿನ ಇಲ್ಲಿ ಒಬ್ಬರ ಒಂದು ರೋಮ ಅಳ್ಳಾಡಿದ್ರು ಕೂಡ, ಅವ್ರಿಗೇನೇ ಒಂದು ಸಣ್ಣ ಗಾಯ ಆಗ್ಲಿ, ಸಣ್ಣ ನೋವಾದ್ರೂ ಕೂಡ ಅದಕ್ಕೆ ರಾಜ್ಯ ಸರ್ಕಾರನೇ ಕೂಡ ಹೊಣೆನ ಹೊತ್ಕೊಳ್ಬೇಕಾಗುತ್ತೆ. ಅಲ್ಲಿ ತನಕ ನಾವು ಅದನ್ನ ಬಿಡೋದಿಲ್ಲ. ಒಂದ್ ವೇಳೆ ಆದ್ರೆ ರಾಜ್ಯ ಸರ್ಕಾರವೇ ಅದಕ್ಕೆ ನೇರ ಹೊಣೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.